ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಹೊಸ ವರ್ಷದಲ್ಲಿ ಕಾಲಿಡಲು ದೇವರು ಕೃಪೆ ಕೊಟ್ಟಿದ್ದಾರೆ. ನಾವೆಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮಾತ್ರವಲ್ಲದೆ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳನ್ನು ನಾವು ತಿಳಿಸುವವರಾಗಿದ್ದೇವೆ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ದೇವರು ತನ್ನ ಉದ್ದೇಶವನ್ನು, ತನ್ನ ಸಂಕಲ್ಪವನ್ನು, ತನ್ನ ಚಿತ್ತವನ್ನು ನಮಗೆ ತಿಳಿಸುವವರಾಗಿದ್ದಾರೆ. ನಮ್ಮಲ್ಲಿ ಆತನ ಯೋಜನೆಯನ್ನು ಮಾಡುವವರಾಗಿದ್ದಾರೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರೇ ನಿಮ್ಮನ್ನು ನಡೆಸುವನು. ಚಿಂತೆ ಬೇಡ, ದೇವರು ನಿಮ್ಮನ್ನು ಈ ವರ್ಷವೆಲ್ಲ ಅದ್ಭುತಕರವಾಗಿ ನಡೆಸ್ತಾರೆ. ನೀವು ದೇವರ ಮೇಲೆ ನಂಬಿಕೆ ಇಡ್ರಿ. ದೇವರೇ ನಿಮ್ಮನ್ನು ನಡೆಸುತ್ತಾನೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನ ವಿಮೋಚಕನು ಇಸ್ರೇಲರ ಸದಮಲ ಸ್ವಾಮಿಯೂ ಆದ ಯೆಹೋವನೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು. ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಈ ವರ್ಷದಲ್ಲಿ ನಾವು ಏನು ಮಾಡಬೇಕು ಅದನ್ನು ನಮಗೆ ತಿಳಿಸುವ ದೇವರಾಗಿದ್ದಾರೆ. ನಾನು ದೇವರ ಸನ್ನಿಧಿಯಲ್ಲಿ ಗಂಟೆಗಟ್ಟಲೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಅನೇಕ ವಾಕ್ಯಗಳನ್ನು ನನಗೆ ತಿಳಿಸಿದರು. ಅದನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ ಎಂಬುದಾಗಿ ದೇವರು ಹೇಳುವಾಗ, ನೀವು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆಲೋಚನೆ ಕೇಳಬೇಕು. ದೇವರೇ, ಈ ವರ್ಷದಲ್ಲಿ ನಾನು ಏನು ಮಾಡಬೇಕು? ನಿನ್ನ ಚಿತ್ತ ಏನು? ನಿನ್ನ ಉದ್ದೇಶ ಏನು? ನಿನ್ನ ಸಂಕಲ್ಪ ಏನು? ನಿನ್ನ ಯೋಜನೆ ಏನು? ನನಗೆ ತಿಳಿಯಪಡಿಸಿರಿ. ನನ್ನಲ್ಲಿ ನಿನ್ನ ಉದ್ದೇಶವನ್ನ, ನಿನ್ನ ಸಂಕಲ್ಪನ, ನಿನ್ನ ಯೋಜನೆಯನ್ನು ನನ್ನಲ್ಲಿ ನೆರವೇರಿಸಿರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ಕೇಳಬೇಕು. ನೀವು ಕೇಳುವಾಗ ದೇವರು ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀವು ನಡೆಯಬೇಕಾದ ದಾರಿಯಲ್ಲಿ ನಿಮ್ಮನ್ನು ನಡೆಸುತ್ತಾನೆ. ದೇವರು ನಮಗೆ ಆಲೋಚನೆ ಕೊಡ್ತಾರೆ, ವೃದ್ಧಿ ಮಾರ್ಗವನ್ನು ಬೋಧಿಸ್ತಾರೆ. ನಾವು ಯಾವ ರೀತಿ ನಡೆಯಬೇಕು ಎಂಬುದಾಗಿ ಈ ಲೋಕದ ಜೀವಿತವೆಲ್ಲ ನಮ್ಮನ್ನು ದೇವರು ಅದ್ಭುತಕರವಾಗಿ ನಡೆಸುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಸಮಸ್ಯೆಗಳು ನೋಡಿ, ಹೋರಾಟಗಳನ್ನು ನೋಡಿ ಏನು ಮಾಡುವುದು ಎಂಬುದಾಗಿ ಚಿಂತೆ ಮಾಡ್ತಿದ್ದೀರೋ? ಕಳೆದ ವರ್ಷದಲ್ಲಿ ಅನೇಕ ಕಷ್ಟಗಳು, ನಷ್ಟಗಳು, ಹೋರಾಟಗಳು, ಅವಮಾನಗಳು, ನಿಂದೆಗಳು ನಿಮಗಾಗಿರಬಹುದು. ಅದರ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ವರ್ಷದಲ್ಲಿ ನಿಮ್ಮಲ್ಲಿ ತನ್ನ ಯೋಜನೆಯನ್ನ, ಉದ್ದೇಶವನ್ನ ವಾಕ್ಯದ ಮೂಲಕವಾಗಿ ತಿಳಿಸುವವರಾಗಿದ್ದಾರೆ. ಆತ ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸ್ತಾರೆ. ನಡೆಯಬೇಕಾದ ದಾರಿಯಲ್ಲಿ ದೇವರು ನಿಮ್ಮನ್ನು ನಡೆಸುತ್ತಾರೆ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರನ್ನೇ ಆತುಕೊಳ್ಳಬೇಕು. ದೇವರೇ, ನಾನು ನಿನ್ನನ್ನೇ ಆತುಕೊಳ್ಳುತ್ತೇನೆ, ನನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಾನು ಯಾವ ರೀತಿ ನಡೆಯಬೇಕು, ನಾನು ಏನು ಮಾಡಬೇಕು, ನನಗೆ ತಿಳಿಯಪಡಿಸಿರಿ, ನಾನು ನಡೆಸಿರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮನ್ನು ಅದ್ಭುತಕರವಾಗಿ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ನಡೆಸುತ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 24ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ಆಣೆ ಇಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ಆಣೆ ಇಟ್ಟು ಹೇಳ್ತಾ ಇದ್ದಾರೆ, ನಾನು ಸಂಕಲ್ಪಿಸಿದ್ದೇ ನೆರವೇರ್ತದೆ, ಉದ್ದೇಶಿಸಿದ್ದೇ ನಿಲ್ಲುವುದು. ಹಾಗಾದರೆ ದೇವರ ಸಂಕಲ್ಪ, ದೇವರ ಉದ್ದೇಶ ನಿಮ್ಮಲ್ಲಿ ನೆರವೇರ್ತದೆ. ದೇವರ ಉದ್ದೇಶ ನಿಮ್ಮಲ್ಲಿ ನೆರವೇರಲು, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರಲು ನೀವು ದೇವರನ್ನೇ ಆತುಕೊಳ್ಳಬೇಕು. ದೇವರೇ, ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಿಸಿರಿ, ನಿನ್ನ ಸಂಕಲ್ಪ ನನ್ನಲ್ಲಿ ನಿಲ್ಲಲಿ, ನಿನ್ನ ಯೋಜನೆ ನನ್ನಲ್ಲಿ ನೆರವೇರಲಿ.
ಈ ವರ್ಷವೆಲ್ಲ ನಿನ್ನ ಚಿತ್ತವನ್ನು ಮಾಡಿ ನಿನ್ನನ್ನು ಮಹಿಮೆ ಪಡಿಸಬೇಕು. ನನ್ನ ಜೀವಿತದ ಮೂಲಕವಾಗಿ ನಿನ್ನ ಘನವುಳ್ಳ ನಾಮ ಮಹಿಮೆ ಆಗಬೇಕು ಎಂಬುದಾಗಿ ನೀವು ದೇವರನ್ನೇ ಆತುಕೊಂಡು ದೇವರಿಗೆ ನಿಮ್ಮನ್ನು ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡುವಾಗ ಏನು ನಡೀತದೆ? ದೇವರು ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ದೇವರು ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುತ್ತಾರೆ. ದೇವರ ಸಂಕಲ್ಪ, ದೇವರ ಉದ್ದೇಶ, ದೇವರ ಯೋಜನೆ ನಿಮ್ಮಲ್ಲಿ ನೆರವೇರಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವರ್ಷ ಏನು ನಡೀತದೆ, ನನ್ನ ಜೀವಿತ ಯಾವ ರೀತಿ ಇರುತ್ತೆ ಎಂಬುದಾಗಿ ನೀವು ಚಿಂತೆ ಮಾಡ್ತಿದ್ದೀರೋ, ಚಿಂತೆ ಬೇಡ, ಕಳವಳ ಬೇಡ. ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಬೇಕು. ದೇವರ ವಾಕ್ಯವನ್ನು ಗಮನಿಸಬೇಕು, ದೇವರ ವಾಕ್ಯನ ನಂಬಬೇಕು. ಈ ವಾಗ್ದಾನಗಳು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತಕರವಾಗಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ನೋಡ್ರಿ, ಇನ್ನ ಸ್ಪಷ್ಟವಾಗಿ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 27ನೇ ವಚನದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು ಎಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಕೈ ಚಾಚಲ್ಪಟ್ಟಿದೆ ನಿಮ್ಮನ್ನು ಆಶೀರ್ವದಿಸಲು, ನಿಮ್ಮನ್ನು ಮುನ್ನಡೆಸಲು. ಆತನ ಕೈ ಚಾಚಲ್ಪಟ್ಟಿದೆ, ಆತನ ಕೈಯನ್ನು ಹಿಂದಕ್ಕೆ ತಳ್ಳುವವರು ಯಾರು? ಯಾರೂ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಆತನ ಕೈ ನಿಮಗೋಸ್ಕರ ಚಾಚಲ್ಪಟ್ಟಿದೆ. ಆತ ನಿಮ್ಮನ್ನು ಅದ್ಭುತಕರವಾಗಿ ನಡೆಸುವ ದೇವರಾಗಿದ್ದಾನೆ. ನೀವು ಸಮಸ್ಯೆಗಳನ್ನು ನೋಡಿ, ಕಷ್ಟಗಳನ್ನು ನೋಡಿ, ಈ ವರ್ಷದಲ್ಲಿ ಏನು ಮಾಡುವುದು ಎಂಬುದಾಗಿ ವೇದನೆ ಪಡ್ತಿರಬಹುದು. ದೇವರು ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸ್ತಿದ್ದಾರೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 52ನೇ ಅಧ್ಯಾಯ 12ನೇ ವಚನದಲ್ಲಿ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿಯೂ ಮುಂದುವರಿಯುವನು, ಇಸ್ರೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅವಸರ ಬೇಡ, ಕಳವಳ ಬೇಡ, ಭಯ ಬೇಡ, ಚಿಂತೆ ಬೇಡ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ. ದೇವರು ನಿಮಗೆ ಮುಂಬಲವಾಗಿಯೂ ಹಿಂಬಲವಾಗಿ ಇರ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ದೇವರು ನಿಮಗೆ ಮುಂಬಲವಾಗಿರುವಾಗ ನಿಮ್ಮ ಕಳವಳ ಬೇಡ. ಸರ್ವವನ್ನ ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ದೇವರು ನಿಮಗೆ ಮುಂಬಲವಾಗಿ ಹಿಂಬಲವಾಗಿರುವಾಗ ನೀವು ಧೈರ್ಯದಿಂದ ಈ ಲೋಕದಲ್ಲಿ ಜೀವಿಸಿರಿ. ದೇವರು ನಿಮಗೆ ಮುಂಬಲವಾಗಿರುವಾಗ ನಿಮ್ಮ ಸಮಸ್ಯೆಗಳನ್ನು ದೇವರೇ ನೋಡಿಕೊಳ್ಳುತ್ತಾರೆ. ನಿಮ್ಮ ಅಗತ್ಯತೆಗಳನ್ನು ದೇವರು ಪೂರೈಸುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿರಬಹುದು, ಹೋರಾಟಗಳಿರ್ಬೋದು, ಕಷ್ಟಗಳಿರ್ಬೋದು, ವೇದನೆಗಳಿರ್ಬೋದು, ನೀವು ಪರಿತಪಿಸ್ತಿರಬಹುದು. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನು ನಿನಗೆ ಮುಂಬಲವಾಗಿಯೂ ಹಿಂಬಲವಾಗಿದ್ದು ನಾನು ನಿನ್ನನ್ನು ಅದ್ಭುತಕರವಾಗಿ ನಡೆಸ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ದೇವರು ಮಾತನಾಡುವಾಗ ಇದನ್ನು ನಂಬಿರಿ. ನಂಬುವಾಗ ದೇವರ ಮಹಿಮೆಯನ್ನ, ದೇವರ ಶಕ್ತಿಯನ್ನ ನೋಡ್ತೀರಾ. ನೀವು ನಂಬುವಾಗ ದೇವರ ಪ್ರಸನ್ನತೆ ನಿಮ್ಮ ಮನೆಯಲ್ಲಿ ಇಳಿದು ಬರ್ತದೆ. ದೇವರ ಆತ್ಮನು ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ, ಒಡೆತನ ಮಾಡ್ತಾರೆ. ನೀವು ಯಾವ ರೀತಿ ನಡೆಯಬೇಕು ಎಂಬುದಾಗಿ ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ದೇವರು ಅದ್ಭುತಕರವಾಗಿ ನಿಮ್ಮನ್ನ ಮುನ್ನಡೆಸುತ್ತಾರೆ. ಈ ವಾಗ್ದಾನ ನಂಬಿರಿ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ದೇವರು ಈ ವರ್ಷವೆಲ್ಲ ಮಾತ್ರವಲ್ಲದೆ ನಿಮ್ಮ ಜೀವಿತವೆಲ್ಲ ಆತನು ಮುಂಬಲವಾಗಿಯೂ ಹಿಂಬಲವಾಗಿ ಇದ್ದುಕೊಂಡು ನಡೆಸುವ ಆತನಾಗಿದ್ದಾನೆ. ಸಮಸ್ಯೆಗಳು ನೋಡಿ ಭಯ ಪಡ್ತಿದ್ದೀರೋ? ಈ ಸಮಸ್ಯೆಯಲ್ಲಿ ನಾನು ಏನಾಗ್ತೀನೋ, ನನ್ನ ಮಕ್ಕಳು ಏನಾಗ್ತಾರೋ, ನನ್ನ ಮಕ್ಕಳು ನಾನು ಹೇಳುವ ಮಾತನ್ನು ಕೇಳುತ್ತಿಲ್ಲ, ಈ ಸಮಸ್ಯೆಯಿಂದ ಹೊರಬರುವುದು ಯಾವ ರೀತಿ ಎಂಬುದಾಗಿ ವೇದನೆ ಪಡ್ತಿದ್ದೀರೋ? ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು.
ಈ ವಾಕ್ಯ ನೋಡ್ರಿ ಯಾವ ರೀತಿ ಇದೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನೀವು ಹೇಳಬೇಕು, ನನಗೆ ವಿರುದ್ಧವಾಗಿ ಬರುವಂಥ ಯಾವ ಸಮಸ್ಯೆಗಳು, ಹೋರಾಟಗಳು ನನ್ನನ್ನು ಜಯಿಸಲು ಸಾಧ್ಯವಿಲ್ಲ. ಯಾಕಂದರೆ ಸರ್ವಶಕ್ತನಾದ ದೇವರು ನನಗೆ ಮುಂಬಲವಾಗಿಯೂ ಹಿಂಬಲವಾಗಿದ್ದಾನೆ. ನನ್ನನ್ನು ಉಂಟು ಮಾಡಿದ ದೇವರು, ನನಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರು ನನಗೆ ಮುಂಬಲವಾಗಿ ಹಿಂಬಲವಾಗಿರುವುದರಿಂದ ನನಗೆ ವಿರುದ್ಧವಾಗಿ ಏನು ಸಮಸ್ಯೆಗಳು ಬಂದರೂ ನನ್ನನ್ನು ಜಯಿಸಲು ಸಾಧ್ಯವೇ ಇಲ್ಲ ಎಂಬುದಾಗಿ ನೀವು ಹೇಳಬೇಕು. ನೀವು ನಂಬಬೇಕು. ನೀವು ನಂಬುವಾಗ ದೇವರ ಶಕ್ತಿಯನ್ನು, ದೇವರ ಮಹಿಮೆಯನ್ನು, ದೇವರ ಕಾರ್ಯಗಳನ್ನು ನೀವು ನೋಡ್ತೀರ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕಷ್ಟದಲ್ಲಿ, ಹೋರಾಟದಲ್ಲಿ, ಸಮಸ್ಯೆಯಲ್ಲಿ ಇದ್ದೀರೋ, ಕುಟುಂಬದಲ್ಲಿ ಅನೇಕ ಹೋರಾಟಗಳಿದೆಯೋ, ಏನು ಮಾಡುವುದೆಂಬುದಾಗಿ ಪರಿತಪಿಸ್ತಿದ್ದೀರೋ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ದೇವರು ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ದೇವರು ನಿಮ್ಮನ್ನು ಅದ್ಭುತಕರವಾಗಿ ನಿಮಗೆ ಆಲೋಚನೆ ಕೊಟ್ಟು ಆತನು ಈ ವರ್ಷವೆಲ್ಲ ಅದ್ಭುತಕರವಾಗಿ ಮುನ್ನಡೆಸುವ ದೇವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಕೈ ಚಾಚಿದ್ದಾರೆ. ಭಯ ಬೇಡ, ಚಿಂತೆ ಬೇಡ, ಕಳವಳ ಬೇಡ. ನಿಮ್ಮ ಜೀವಿತದಲ್ಲಿ ಆತನ ಯೋಜನೆಯನ್ನು, ಆತನ ಚಿತ್ತವನ್ನು, ಆತನ ಉದ್ದೇಶವನ್ನು, ಆತನ ಸಂಕಲ್ಪವನ್ನು ಆತನು ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಕ್ಕುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದೆಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಅವಮಾನ ಪಟ್ಟಿದ್ದೀರೋ, ವೇದನೆ ಪಟ್ಟಿದ್ದೀರೋ, ದುಃಖ ಪಟ್ಟಿದ್ದೀರೋ, ಸೋತು ಹೋಗಿದ್ದೀರೋ, ನಷ್ಟಪಟ್ಟಿದ್ದೀರೋ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ದೇವರು ಅನುಗ್ರಹಿಸಿಕೊಡ್ತಾರೆ. 2ರಷ್ಟು ಆಶೀರ್ವಾದನ ಅನುಗ್ರಹಿಸಿಕೊಡ್ತಾರೆ. ಇದು ನಂಬಿರಿ. ನಿಮ್ಮ ಕುಟುಂಬದಲ್ಲಿರುವಂತಹ ಪರಿಸ್ಥಿತಿ ಯೇಸು ನಾಮದಲ್ಲಿ ಮಾರ್ಪಡುತ್ತದೆ. ದೇವರು ನಿಮ್ಮನ್ನ ಕಷ್ಟಗಳಿಂದ, ಹೋರಾಟಗಳಿಂದ ದೇವರು ಬಿಡುಗಡೆಯನ್ನು ಕೊಡ್ತಾರೆ. 2ರಷ್ಟು ಮಾನವನ್ನು ಕೊಡ್ತಾರೆ. ನೀವಿರುವಂತಹ ಸ್ಥಳದಲ್ಲಿ ಜನರು ಇದನ್ನು ನೋಡ್ತಾರೆ. ದೇವರು ನಿಮ್ಮ ಜೀವಿತನ ಬದಲಿಸಿ ನಿಮ್ಮನ್ನು ಆಶೀರ್ವಾದ ಮಾಡಲು ಆತನು ಶಕ್ತನಾಗಿದ್ದಾನೆ. ನೀವು ನಾಚಿಕೆ ಪಟ್ಟಿದ್ದೀರೋ, ಅವಮಾನ ಪಟ್ಟಿದ್ದೀರೋ, ವೇದನೆ ಪಟ್ಟಿದ್ದೀರೋ, 2ರಷ್ಟು ಮಾನವನ್ನು ದೇವರು ನಿಮಗೆ ಅನುಗ್ರಹಿಸಿಕೊಡ್ತಾರೆ. ನಿಮಗೆ ಶಾಶ್ವತವಾದ ಸಂತೋಷವನ್ನ, ಸಮಾಧಾನವನ್ನ, ಸಂರಕ್ಷಣೆಯನ್ನ ಈ ವರ್ಷವೆಲ್ಲ ದೇವರು ನಿಮಗೆ ಅನುಗ್ರಹಿಸಿಕೊಡ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವರ್ಷವೆಲ್ಲ ದೇವರೇ ನಿಮ್ಮನ್ನು ನಡೆಸು. ನೀವು ಹೇಳಬೇಕು, ಈ ವರ್ಷವೆಲ್ಲ, ನನ್ನ ಜೀವಿತವೆಲ್ಲ ಕರ್ತನಾದ ಯೇಸು ಕ್ರಿಸ್ತನೇ ನನ್ನನ್ನು ಮುನ್ನಡೆಸುತ್ತಾರೆ. ದೇವರು ನನಗೆ ಮುಂಬಲವಾಗಿ ಹಿಂಬಲವಾಗಿದ್ದಾರೆ. ಆತನ ಕೈ ಚಾಚಲ್ಪಟ್ಟಿದೆ. ದೇವರು ನನ್ನ ಆಶೀರ್ವಾದ ಮಾಡ್ತಾರೆ. ನನಗೆ ಆಲೋಚನೆಯನ್ನು ಕೊಟ್ಟು ವೃದ್ಧಿ ಮಾರ್ಗವನ್ನು ಬೋಧಿಸಿ ಅದ್ಭುತಕರವಾಗಿ ನಾನು ನಡೆಸ್ತಾರೆ ಎಂಬುದಾಗಿ ನೀವು ನಂಬಬೇಕು. ಈ ವಾಗ್ದಾನಗಳು ನನಗಾಗಿ ಎಂಬುದಾಗಿ ನೀವು ನಂಬಬೇಕು. ನಿಮ್ಮನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ಈ ವಾಕ್ಯವೆಲ್ಲವೂ ನನಗಾಗಿ. ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ನನ್ನ ನಡೆಸ್ತಾರೆ. ನಾನು ಎಷ್ಟು ಅವಮಾನ ಹೊಂದಿದ್ದೀನೋ 2ರಷ್ಟು ಮಾನವನ್ನು ಹೊಂದೇನೆ. ದೇವರು ಆಶೀರ್ವಾದ ಮಾಡ್ತಾರೆ, ಉನ್ನತಿಗೆ ತರ್ತಾರೆ, ನನ್ನ ರೂಪಿಸ್ತಾರೆ. ಆತನ ಚಿತ್ತ, ಆತನ ಉದ್ದೇಶ, ಆತನ ಸಂಕಲ್ಪ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ನೆರವೇರ್ತದೆ. ನಾನು ಇರುವಂಥ ಸ್ಥಳದಲ್ಲಿ ಸಾಕ್ಷಿ ಆಗ್ತೇನೆ. ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ ಎಂಬುದಾಗಿ ನೀವು ನಂಬಬೇಕು. ನೀವು ನಂಬುವಾಗ ದೇವರ ಮಹಿಮೆಯನ್ನು ಕಾಣ್ತೀರ. ನೀವು ನಂಬುವಾಗ ದೇವರು ನಿಮಗೋಸ್ಕರ ಮಾರ್ಗಗಳನ್ನು ತೆರೆಯುತ್ತಾರೆ.
ಕಳವಳ ಬೇಡ, ಭಯ ಬೇಡ. ನಿಮಗಿರುವಂಥ ಹೋರಾಟಗಳನ್ನು, ಕಷ್ಟಗಳನ್ನು ನೋಡಿ ನೋಡಿ ಕುಗ್ಗಿ ಹೋಗಬೇಡ್ರಿ. ದೇವರ ವಾಕ್ಯವನ್ನು ನಂಬಿರಿ. ದೇವರು ನಿಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀವು ನಡೆಯಬೇಕಾದ ದಾರಿಯಲ್ಲಿ ದೇವರು ನಡೆಸುತ್ತಾರೆ. ದೇವರ ಉದ್ದೇಶಗಳು ನಿಮ್ಮಲ್ಲಿ ನೆರವೇರ್ತದೆ. ಆತ ನಿಮ್ಮನ್ನು ಆಶೀರ್ವಾದ ಮಾಡಲು ಕೈ ಚಾಚಿದ್ದಾನೆ. ಹಾಗಾದರೆ ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಈ ವಾಗ್ದಾನ ನಂಬಿ, ಈ ವಾಗ್ದಾನ ನನಗಾಗಿ ಎಂಬುದಾಗಿ ತಿಳಿದುಕೊಂಡು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿ ಈ ವರ್ಷವೆಲ್ಲ ಮುನ್ನಡೆಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಜೀವಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ಈ ವಾಕ್ಯ ನಂಬಿ ಪ್ರಾರ್ಥನೆ ಮಾಡ್ತಿದ್ದಾರೋ, ದೇವರ ಈ ವಾಗ್ದಾನ ನನ್ನಲ್ಲಿ ನೆರವೇರಿಸಿರುವುದಾಗಿ ಅವ್ರ ಜೀವಿತದಲ್ಲಿ ವಾಗ್ದಾನ ನೆರವೇರಲಿ. ಅವ್ರ ಜೀವಿತದಲ್ಲಿ ನಿನ್ನ ಚಿತ್ತ, ಉದ್ದೇಶ, ಸಂಕಲ್ಪಗಳು ನೆರವೇರಲಿ. ನೀವೇ ಹಿಂಬಲವಾಗಿದ್ದುಕೊಂಡು ಅವ್ರು ಏನು ಅವಮಾನ ಪಟ್ಟಿದ್ದಾರೋ, ನಷ್ಟಪಟ್ಟಿದ್ದಾರೋ ಎರಡರಷ್ಟು ಮಾನವನ್ನು, ಆಶೀರ್ವಾದವನ್ನು ಕೊಟ್ಟು ಮುನ್ನಡೆಸೋದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೆ ನಮ್ಮ ಜೀವಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ, ಮರಿಬೇಡ್ರಿ. ಈ ವಾಗ್ದಾನ ನನಗೆ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡಿರಿ. ದೇವರ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುತ್ತಾರೆ. ಇನ್ನೊಂದು ವಾಕ್ಯದ ಮೂಲಕ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.